ಇಂತೋಳ್ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಿನಗೆ ಮನ್ಸಾದ್ರೂ ಹೇಗ್ ಬಂತು ಮಹೇಶ್ವರಿ? ಮತ್ತೇನಕ್ಕ ಈ ಪ್ರೇಮ ಮಾಡೋದು ಏನು? ಸಾಕ್ ಮಾಡು. ನನಗ್ ಗೊತ್ತು ನಿನ್ಗೆ ಪ್ರೇಮ ಕಂಡ್ರೆ ಇಷ್ಟ ಇಲ್ಲ ಅಂತ. ಹೇ, ಬಾಯ್ ಮುಚ್ಕೊಂಡಿದ್ರೆ ಸರಿ, ಮಧ್ಯದಲ್ಲಿ ಮಾತಾಡೋದಕ್ ಬರ್ಬೇಡ. ನೀವ್ ಬಾಯ್ ಮುಚ್ಚ್ರಿ. ನಮ್ಮಕ್ಕನ್ ಸುದ್ದಿಗ್ ಬಂದ್ರೆ ನಾನ್ ಮಾತಾಡ್ತೀನಿ. ನಮ್ಮಕ್ಕ ಸಹಿಸ್ಕೊಂಡಿರ್ತಾಳೆ ಅಂತ ನೀವ್ ಏನ್ ಬೇಕಾದ್ರೂ ಮಾತಾಡ್ತೀರಾ? ನಮ್ಮಕ್ಕನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡಕ್ ಸಾಧ್ಯ ನಿನ್ ಕೈಲಿ? ಹೇಳೆ, ಏನ್ ಮಾಡ್ತೀಯಾ? ಹೀಗೆಲ್ಲ ಬಂದು 2 ಡೈಲಾಗ್ ಹೊಡಿತೀಯಾ, ಕಿರ್ಚಾಡ್ತೀಯಾ? ಅದನ್ ಬಿಟ್ಟು ಇನ್ನೇನ್ ಮಾಡಕ್ ಬರುತ್ತೆ ನಿನ್ಗೆ? ಬಂದ್ಬಿಟ್ಲು ಧಮ್ಕಿ ಹಾಕಕ್ಕೆ. ಹೋಗೆ ಕಂಡಿದ್ದೀನಿ ನೋಡಿ, ನಿಮ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ಇವಳು ಬರೀ ನಮ್ಮ ಅಕ್ಕ ಅಲ್ಲ, ನನ್ 2ನೇ ತಾಯಿ ಇದ್ದ ಹಾಗೆ, ನನ್ನ ಬೆಸ್ಟ್ ಫ್ರೆಂಡ್. ಈ ಮನೇಲಿ ನಾನೇನಾದ್ರೂ ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ಅದು ಇವಳ ಮಾತಿಗೆ ಬೆಲೆ ಕೊಟ್ಟು ಮಾತ್ರ. ಅಂಥದ್ರಲ್ಲಿ ನಮ್ಮ ಅಕ್ಕಂಗೆ ಯಾರೇ ಆಗ್ಲಿ ಹರ್ಟ್ ಮಾಡೋದಕ್ ನೋಡಿದ್ರೆ ನಾನ್ ಸುಮ್ನಿರೋದಿಲ್ಲ. ಅವ್ರು ಪಾಠ ಕಲ್ಸೋದಿಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ಹೇಳಿ, ತಡ್ಕೊಳ್ಳೋದಿಕ್ಕೆ ನೀವ್ ರೆಡಿ ಇದ್ದೀರಾ? ಓ, ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀಯಾ? ಯಾವ ಲೆವೆಲ್ಗೆ ಹೋಗ್ತೀಯಮ್ಮ? ಯಾವ ಲೆವೆಲ್ಗೆ ಹೋಗ್ತೀಯಾ? ಪೊಲೀಸವ್ರಿಗೆ ಫೋನ್ ಮಾಡ್ತೀಯಾ? ಮಾಡು, ನಾನು ನೋಡೇ ಬಿಡ್ತೀನಿ. ಮಾಡೆ. ಓಹೋ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಾನ್ ಯಾಕೆ ಸುಮ್ನಿರ್ಲಿ? ಹೇ ಕಾವ್ಯ, ಏನೇ ಮಾಡ್ತಿದ್ಯಾ ನೀನು? ಅವ್ರಲ್ಲ ಮತ್ತೆ ಕಣೆ, ಏನೋ ಕೋಪದಲ್ಲಿ 1-2 ಮಾತಂತಾರೆ, ಹಾಗಂತ ಪೊಲೀಸು ಸ್ಟೇಷನ್ ಹೋಗೋದು ನಮ್ಮನೆ ಮರ್ಯಾದೆ ಕಣೆ. ನಿನ್ ತಮ್ಮಯ್ಯ ಕಾವ್ಯ, ಹಿಂಗೆಲ್ಲ ಮಾಡ್ಬೇಡಪ್ಪಿ. ನೀನ್ ಬಿಡಕ್ಕ, ಪದೇ ಪದೇ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು ಆ ಸ್ನೇಹಂದೇ ತಪ್ಪಿದ್ರು ನಿನ್ ಮೇಲೆ ಕೂಗಾಡ್ತಾ ಇದ್ದಾರೆ. ಇವತ್ತು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ತೀನಿ. ಬಿಡು ಕಾವ್ಯ, ದಯವಿಟ್ಟು ಸಮಾಧಾನ ಮಾಡ್ಕೊಳೆ. ಹೀಗೆಲ್ಲ ಮಾಡ್ಬೇಡ ಕಾವ್ಯ. ನೋಡಿದ್ರ, ನೀವ್ ನಮ್ಮ ಅಕ್ಕಂಗೆ ಎಷ್ಟೇ ಹಿಂಸೆ ಕೊಟ್ರು ನಿಮ್ಮ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಎಷ್ಟು ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ನೀವು ಇದ್ದೀರಾ. ಏ ಹುಡುಗಿ, ಅತಿಯಾಗಿ ಮಾತಾಡ್ತಿದ್ಯಾ ನೀನು. ಇದು ನಮ್ಮ ಅಕ್ಕನ ಫ್ಯಾಮಿಲಿ ಮ್ಯಾಟ್ರು. ಇದಕ್ಕೆ ನೀನ್ ಮೂಗ್ ತೋರ್ಸಕ್ ಬರ್ಬೇಡ. ಅಪ್ಪ, ತಂದೆ ಕೃಷ್ಣರಾಯ, ಮನೆಯಿಂದ ಆಚೆ ಹೋಗ್ಬೇಕಾಗಿದ್ದು ಪ್ರೇಮ ಅಲ್ಲ, ಅಲ್ಲಿ ನಿಂತಿದ್ದಾಳ ಸ್ನೇಹ, ಅವಳು. ನನ್ನ ಮಗ ಮತ್ತು ಸೊಸೆ ಮಧ್ಯೆ ಬರೋದಕ್ಕೆ ಅವಳು ಯಾರು? ನಿಮಗ್ ಪೂರ್ತಿ ವಿಷಯ ಗೊತ್ತಿಲ್ಲ ಮಾವ. ಅಪ್ಪ, ಅಣ್ಣ ಲವ್ ಮಾಡಿದ್ದು ಸ್ನೇಹನ, ಈ ಪ್ರೇಮನಲ್ಲ. ಏಯ್, ಇಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಅವಳ ತರನ ವಹಿಸ್ಕೊಂಡು ಬರಕ್ ಹೋಗ್ಬೇಡಿ. ಮಹೇಶ್ವರಿ, ಏನೇನು ಸಮಸ್ಯೆ? ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ, ಆ ಸ್ನೇಹ ಪರ ವಹಿಸ್ಕೊಂಡು ಬರ್ತಾನೆ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಪ್ರೇಮನ ಮನೆಯಿಂದ ಆಚೆ ಹಾಕೋದಕ್ಕೆ ಯಾರೇ ನಿನಗೆ ಅಧಿಕಾರ ಕೊಟ್ಟಿದ್ದು? ನೋಡೋ, ಈ ಮನೇಲಿ ಯಾರು ಇರ್ಬೇಕು, ಯಾರು ಆಚೆ ಹೋಗ್ಬೇಕು ಅಂತ ಹೇಳ್ಬೇಕಾಗಿರೋದು ನಮ್ಮ ಅತ್ತಿಗೆ ಕಲ್ಯಾಣಿ ಮಾತ್ರ.
ನಿಮ್ಮ ಅತ್ತಿಗೆ ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಾ, ನನ್ನ ಅಧಿಕಾರದ ಬಗ್ಗೆ ಯಾರೇ ಮಾತಾಡೋದು? ಯಾರು ಮಾತಾಡೋದು ಅಂದೆ? ರಾಮ್ ಯಾರು? ನನ್ನ ಮಗ. 9 ತಿಂಗಳು ನಾನು ಹೊತ್ತು ಹೆತ್ತಿರೋ ಮಗ. ಅವನ ಮದ್ವೆನ ತೀರ್ಮಾನ ಮಾಡೋದಿಕ್ಕೆ ಅವ್ರು ಯಾರು? ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇದನ್ನ ಕೇಳೋರು ಯಾರು ಇಲ್ವಾ? ಇದನ್ನ ಕೇಳ್ಬೇಕಾಗಿದ್ದು ನನ್ನ ಹತ್ರ ಅಲ್ಲ. ಹೇಳ್ಕೊತಾ ಇದೆಯಲ್ಲ, ಯಾರು ಮಾಡ್ದಿರೋ ನಾನು ಕೆಲಸ ಮಾಡಿದ್ದೀನಿ, ಭಾರಿ ದೊಡ್ಡ ಕೆಲಸ, ಅವ್ನು ಹೆತ್ತಿದ್ ನಾನು ಅಂತ. ನೀನ್ ಹೆತ್ತ ಮಗ ಇಲ್ಲೇ ಇದ್ದಾನೆ, ರಾಮ್. ಅವನ್ನೇ ಕೇಳು, ಹೇಳ್ತಾನೆ ಸರಿಯಾದ ಉತ್ತರ. ಏಯ್, ನೀನ್ ಎಷ್ಟೇ ಜೋರಾಗಿ ಕೂಗಾಡಿದ್ರು ಇಲ್ಲಿ ಯಾರು ಹೆದರೋರಿಲ್ಲ ಕಣೆ. ಏನೇ ಆದ್ರೂ ಇವತ್ತು ನೀನ್ ಮಾಡಿದ್ದು ತಪ್ಪೇ. ಪ್ರೇಮ ಜಾಗದಲ್ಲಿ ಯಾರೇ ಇದ್ರು ಸ್ನೇಹ ಮಾಡಿರೋ ಕೆಲ್ಸಕ್ಕೆ ಹೀಗೆ ಆಗೋದು. ಅವಳಾಗಿದ್ದಕ್ಕೆ ಆಚೆ ಕರ್ಕೊಂಬಂದು ತಳ್ಳಿದ್ರು. ನಾನಾಗಿದ್ರೆ ಖಾತೆನೆ ಬೇರೆ ಆಗಿರೋದು. ಏನ್ ಕತೆ ಬೇರೆ ಇರ್ತಿತ್ತು? ಆ ಇವತ್ತು ನಾನ್ ಹೇಳ್ದಾಗ ಅವಳು ಕೇಳಲಿಲ್ಲ ಅಂದ್ರೆ ಕತೆ ಬೇರೆ ಆಗೋದು ಅವಳ್ದು. ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ನಿನ್ನ ಸ್ಥಾನ ಏನು, ಯೋಗ್ಯತೆ ಏನು ಅನ್ನೋದನ್ನ ಮರೆತು ಮಾತಾಡಿದ್ಯಾ. ಹಾಗಾಗಿ ಸ್ನೇಹ ಹತ್ರ ಇವತ್ತು ಕ್ಷಮೆ ಕೇಳಲೇಬೇಕು. ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಅಕ್ಕ ಯಾಕ ಸ್ನೇಹನ ಹತ್ರ ಕ್ಷಮೆ ಕೇಳ್ಬೇಕು? ಬಾಯ್ ಮುಚ್ಕೊಂಡಿದ್ರೆ ಸರಿ. ನೋಡು, ಸ್ನೇಹ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಇವತ್ತು ಬಿಡೋ ಮಾತೇ ಇಲ್ಲ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ? ಸ್ನೇಹಾಗೆ ಕ್ಷಮೆ ಕೇಳ್ದೆ ಹೊರತು ಇವತ್ತು ನಿನ್ಗೆ ಉಳಿಗಾಲ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಅತ್ತೆ. ನಾನ್ಯಾಕೆ ಕ್ಷಮೆ ಕೇಳ್ಬೇಕು? ನನ್ ಗಂಡನ ಹಣೆಗೆ ಮುತ್ತಿಟ್ಟು ತಪ್ಪು ಮಾಡಿರೋದು ಸ್ನೇಹ. ಅವಳೇ ನನಗ್ ಕ್ಷಮೆ ಕೇಳ್ಬೇಕು. ಪದೇ ಪದೇ ಅದನ್ನೇ ಹೇಳ್ಬೇಡ್ವೆ. ಈ ಕೂಡಲೇ ನಿನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಈಗ್ಲೇ ಒದ್ದು ಮನೆಯಿಂದ ಆಚೆ ಹಾಕ್ತೇನೆ. ಮಹೇಶ್ವರಿ, ಏನ್ ಮಾತು ಅಂತ ಆಡ್ತಿದ್ಯಾ? ನಾಲ್ಗಿನ ಬಿಗಿ ಹಿಡಿದು ಮಾತಾಡು. ಪ್ರೇಮನ ಈ ಮನೆಯಿಂದ ಆಚೆ ಹಾಕೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ಯಾರಿಗೂ ಇಲ್ಲ. ಯಾಕೆ ಅಂದ್ರೆ ಪ್ರೇಮ ಈ ಮನೆ ಸೊಸೆ. ಅಕ್ಕ, ಈ ಪ್ರೇಮ ದಿನದಿನಕ್ಕೆ ಹೇಗ್ ಬದಲಾಗ್ತಾ ಇದ್ದಾಳೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವ್ ಅನ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ ಇವಳು. ಇವಳ್ದೆಲ್ಲ ಬರೀ ನಾಟಕ. ಒಂದ್ ನಿಮಿಷ ಸುಮ್ನೆ ಇರ್ತೀಯಾ?
ಪ್ರೇಮ ಏನಿದೆಲ್ಲ? ಇಲ್ಲಿ ಏನ್ ನಡೀತಾ ಇದೆ? ಅತ್ತೆ, ಅದು ರಾಮಿಗೆ ಹುಷಾರಿರಲಿಲ್ಲ ಅಂತ ಬಿಸ್ನೀರ್ ತರಕ್ಕೆ ಅಂತ ಅಡ್ಗೆ ಮನೆಗೆ ಬಂದಿದ್ದೆ. ನಾನು ಅವ್ನ ಗರ್ಲ್ ಫ್ರೆಂಡ್. ನಿನಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ನೋಡಿ ಅಕ್ಕ, ನೋಡಿ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ. ಬರೀ ಇದೇ ನಾಟಕ ಆಗೋಯ್ತು ಇವಳ್ದು. ಪಾಪ ಅಕ್ಕ ಸ್ನೇಹ, ನನ್ ಮಗನ್ಗೆ ಹುಷಾರಿಲ್ಲ ಅಂತ ಟ್ರೀಟ್ಮೆಂಟ್ ಕೊಡೋದಕ್ ಬಂದ್ರೆ ಅವಳ ಮೇಲೆ ಕೈ ಮಾಡಿದ್ದು ಅಲ್ದೆ ದರ ದರ ಅಂತ ಹೇಳ್ಕೊಂಡ್ ಬಂದು ಆಚೆ ಬಿಸಾಕಿದಾಳೆ. ಇಂದೇನ್ ಮಾಡ್ಬೇಕಾಗಿತ್ತು ಮಹೇಶ್ವರಿ? ಇಂಥ ಕೆಲಸ ಮಾಡಿದವಳಿಗೆ ಪ್ರೇಮ ಸನ್ಮಾನ ಮಾಡ್ಬೇಕಾಗಿತ್ತಾ? ಅಲ್ಲ ಮಹೇಶ್ವರಿ, ನಿನ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗಲ್ವಾ? ಈ ವಿಷಯದಲ್ಲೇ ಪ್ರೇಮ ಅದೇ ತಪ್ಪು ಅಂತ ನಿನ್ಗೆ ಹೇಗ್ ಅನ್ಸ್ತು? ಇಂತೋಳ್ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಿನಗೆ ಮನ್ಸಾದ್ರೂ ಹೇಗ್ ಬಂತು ಮಹೇಶ್ವರಿ? ಮತ್ತೇನಕ್ಕ ಈ ಪ್ರೇಮ ಮಾಡಿರೋದು ಏನು? ಸಾಕ್ ಮಾಡು. ನನಗ್ ಗೊತ್ತು ನಿನ್ಗೆ ಪ್ರೇಮ ಕಂಡ್ರೆ ಇಷ್ಟ ಇಲ್ಲ ಅಂತ. ಹಾಗಂತ ಸ್ನೇಹ ಪರ ವಹಿಸ್ಕೊಂಡು ಮಾತಾಡೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ. ಹಾಗೆ ನೋಡೋಕ್ ಹೋದ್ರೆ ಸ್ನೇಹಕ್ಕೆ ನಿಗೆ ಏಟ್ ಬಿಡ್ಬೇಕಾಗಿತ್ತು ಪ್ರೇಮ ಕೈಯಿಂದಲ್ಲ, ಈ ನನ್ ಮಗ ರಾಮ್ ಕೈಯಿಂದ. ಅಕ್ಕ, ಏನ್ ಮಾತಾಡ್ತಿದ್ದೀರಾ? ಮತ್ತಿನ್ನೇನು, ರಾಮ್ ಮದ್ವೆ ಆಗಿರೋ ಹುಡುಗ ಅಂತನ್ ಜೊತೆ ಹೀಗ್ ನಡ್ಕೊಳ್ಳೋದಿಕ್ಕೆ ಇವಳಿಗೆ ಎಷ್ಟು ಧೈರ್ಯ? ಒಂದು ಇವಳಿಗೆ ಎಷ್ಟು ಧೈರ್ಯ ಇರ್ಬೇಕು, ಇಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ಬೇಕು.